ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ರಿಯಲ್ ಎಸ್ಟೇಟ್ಗೆ ಸ್ವಾಗತ. ರಿಯಲ್ ಎಸ್ಟೇಟ್ನ ಈ ಸಂಚಿಕೆಯಲ್ಲಿ ನಾನು ಒಂದು ಮಹತ್ವದ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ಮನುಷ್ಯ ಅಂದಮೇಲೆ ಆಸೆ ಆಕಾಂಕ್ಷೆಗಳು ನೂರಾರಿರುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಆಸೆ ಆಕಾಂಕ್ಷೆಗಳಲ್ಲಿ ಒಂದೇನಪ್ಪ ಅಂತಂದರೆ, ನಮ್ಮ ಜೀವಮಾನದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂತಹ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥ ಮನೆ ಕಟ್ಕೋಬೇಕು ಅಂಥೇಳಿ ತುಂಬ ಜನ ಸೈಟ್ ತೊಗೋತಾರೆ. ಸೈಟಲ್ಲಿ ಅವರಿಗೆ ಅವರ ಆರ್ಥಿಕ ಶಕ್ತಿಗೆ ಅಗತ್ಯಕ್ಕೆ ತಕ್ಕಂತೆ ಒಂದು ಸುಂದರವಾದ ಸ್ವಚ್ಛವಾದ ಅಚ್ಚುಕಟ್ಟಾಗಿರ್ತಕ್ಕಂಥ ಮನೆ ಕಟ್ಕೋತಾರೆ. ಇನ್ನು ಕೆಲವರು ನಮ್ಮ ಮನೆ ಕಟ್ಟೋಕ್ಕೆ ಟೈಮ್ ಇಲ್ಲಪ್ಪ ಅಂಥೇಳಿ ದಿಢೀರ್ ಅಂಥೇಳಿ ನಮಗೊಂದು ವಾಸಕ್ಕೆ ಮನೆ ಬೇಕು ಅನ್ನೋರು ಬಹುತೇಕರು ಇವತ್ತಿನ ಟ್ರೆಂಡ್ ಅಂತ ಹೇಳಬಹುದು, ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ಖರೀದಿಗೆ ಹೋಗ್ತಾರೆ. ಇಂಥ ಫ್ಲ್ಯಾಟ್ ಖರೀದಿ ವೇಳೆ ಒಬ್ಬ ಗ್ರಾಹಕ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಒಂದು ಫ್ಲ್ಯಾಟ್ ಖರೀದಿ ಮಾಡೋ ಹಂತದಲ್ಲಿ ಏನೆಲ್ಲ ಅಡೆತಡೆಗಳಿರ್ತದೆ, ಏನೆಲ್ಲ ಸುಗಮ ಹಾದಿಗಳಿರ್ತದೆ, ಮತ್ತು ಒಂದು ಫ್ಲ್ಯಾಟ್ ಖರೀದಿ ಮಾಡೋದರಿಂದ ಆಗ್ತಕ್ಕಂಥ ಲಾಭಗಳೇನು ನಷ್ಟಗಳೇನು ಎಲ್ಲ ವಿಚಾರದಲ್ಲಿ ಮಾತಾಡಲಿಕ್ಕೆ ನಮ್ಮೊಂದಿಗೆ GSS ಪ್ರಾಜೆಕ್ಟ್ಸ್ನ ಚೇರ್ಮನ್ ಆಗಿರ್ತಕ್ಕಂತಹ ಯೋಗಾತ್ಮ ಶ್ರೀಹರಿ ಇದ್ದಾರೆ. ಬನ್ನಿ, ಅವ್ರನ್ನ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಳಿ ಸರ್, ಇವತ್ತು ಮನೆ ಬಹು ನಿರೀಕ್ಷಿತವಾದಂಥ ಮತ್ತು ಒಂದು ಕನಸು ಮನುಷ್ಯಂದು, ಒಂದು ಮನೆ ಮಾಡ್ಕೋಬೇಕು ವಾಸಕ್ಕೆ ಅಂಥೇಳಿ. ಟೈಮ್ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತಿನ ದಿಢೀರ್ ಟ್ರೆಂಡ್ ಅಂಥೇಳಿ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಫ್ಲ್ಯಾಟ್ ಖರೀದಿ ಮಾಡ್ತಾರೆ. ಈ ಫ್ಲ್ಯಾಟ್ ಖರೀದಿ ಮಾಡೋದು ಎಷ್ಟು ಮುಖ್ಯ, ಮತ್ತು ಆ ಖರೀದಿಯಿಂದ ಅನುಕೂಲ ಅನಾನುಕೂಲ, ಮತ್ತು ಫ್ಲ್ಯಾಟ್ ಯಾಕೆ ಖರೀದಿ ಮಾಡಬೇಕು, ಯಾಕೆ ಮಾಡಬಾರ್ದು ಹೇಳಿ ಸರ್. ಈಗ ಬೆಂಗಳೂರು ಒಂದು ಮಹಾನಗರ, ಮುಂಬೈ, ಮೆಡ್ರಾಸ್ ಮಹಾನಗರಗಳಿವೆಲ್ಲ. ಈ ಮಹಾನಗರಗಳಲ್ಲಿ ಲ್ಯಾಂಡ್ ವ್ಯಾಲ್ಯೂ ತುಂಬಾ ಜಾಸ್ತಿ. ಒಂದು 30-40 ಸೈಟೇನೆ ಒಂದು 2 ಕೋಟಿ ಆಗುತ್ತೆ. ಅದ್ರ ಮೇಲೆ ಮನೆ ಒಂದು 50 ಲಕ್ಷ ಆಗುತ್ತೆ. ಒಂದು ಚಿಕ್ಕದು 30-40 ಸೈಟಲ್ಲಿ ನಾವು ಒಂದು ಮನೆ ಕಟ್ತೀವಿ, ಒಂದು 15-20 ಚದರ ಒಂದು 2 ಬೆಡ್ರೂಮ್ ಕಟ್ತೀವಿ ಅಂದರೆ 2.5 ಕೋಟಿ ಆಗುತ್ತೆ. ಸೊ ಹಾಗಾಗಿ ಜನಕ್ಕೆ ಲ್ಯಾಂಡ್ ಅವೈಲಬಿಲಿಟಿ ತುಂಬ ಕಡಿಮೆ. ಅವಾಗ ಒಟ್ಟಿಗೆ ಬದುಕೋಣ, ಕಮ್ಯುನಿಟಿ ಲಿವಿಂಗ್, ಹಿಂದೆ ವಟಾರ ಅಂತಿದ್ವಿ, ಇದು ಕಮ್ಯುನಿಟಿ ಲಿವಿಂಗ್ ಕಾಲ್ಡ್ ಆಸ್ ಫ್ಲಾಟ್ಸ್. ಇದು ಗ್ರೂಪ್ ಹೌಸಿಂಗ್ ಆಗ್ಬೋದು, ಫ್ಲಾಟ್ಸ್ ಆಗ್ಬೋದು. ವಟಾರದ ಮುಂದುವರಿದ ಭಾಗ ಅಷ್ಟೇ. ಹೈಟ್. ಎಸ್ ಸರ್. ಕೆಳಗಡೆನೆ ಎಕ್ಸ್ಪೆನ್ಷನ್ ಇರಲಿಲ್ಲ, ವರ್ಟಿಕಲ್ ಎಕ್ಸ್ಪೆನ್ಷನ್ ಆಗ್ತಾ ಹೋಗುತ್ತೆ. ಸ್ಪೇಸ್ ಅವೈಲಬಿಲಿಟಿ ಕಡಿಮೆ ಆದ್ದರಿಂದ, ಇರೋ ಸ್ಪೇಸಲ್ಲೇ ಜನ ಬದುಕಬೇಕಾಗಿರೋದ್ರಿಂದ ವರ್ಟಿಕಲ್ ಗ್ರೋತ್ ಆಗುತ್ತೆ. ಆ ವರ್ಟಿಕಲ್ ಗ್ರೋತ್ನ ನಾವು ಫ್ಲಾಟ್ಸ್ ಅಂತ ಕರೆದ್ವಿ. ಇದು ಓಲ್ಡೆಸ್ಟ್ ಕಲ್ಚರ್ ಇನ್ ಮುಂಬೈ, ನ್ಯೂಯಾರ್ಕ್ ಅಥವಾ ಯಾವುದೇ ಹಳೆ ಸಿಟಿಗಳನ್ನ ನೋಡಿದ್ರೆ ಓಲ್ಡೆಸ್ಟ್ ಕಲ್ಚರ್ ಇದು. ಯಾರೋ ಒಬ್ರದ್ದು ಲ್ಯಾಂಡ್ ಇರುತ್ತೆ, ಅವರೇ ಅನ್ಕೋತಾರೆ ನಾನೊಂದು 50 ಮನೆ ಕಟ್ಟಿ ಕೊಡೋಣ ಅಂತ. ಲ್ಯಾಂಡ್ ಒಂದು 10,000 ಸ್ಕ್ವೇರ್ ಫುಟ್ ಮಾತ್ರ ಇರುತ್ತೆ. ಆ 10,000 ಸ್ಕ್ವೇರ್ ಫುಟ್ ಅಲ್ಲಿ 5,000ದಿಂದ 6,000 ಸ್ಕ್ವೇರ್ ಫುಟ್ ಒಂದು ಫ್ಲೋರ್ಗೆ ಕಟ್ಬೋದು. ಹಾಗೆ ಒಂದು 4-5-6 ಫ್ಲೋರು ಸರ್ಕಾರ ಹೇಗೆ ಕ್ಲಿಯರೆನ್ಸ್ ಕೊಡುತ್ತೆ ಹಾಗೆ ಕಟ್ಬೋದು. ಹಾಗೆ ಫ್ಲಾಟ್ ಎಕ್ಸಿಸ್ಟೆನ್ಸ್ ಬಂತು. ಅದರಲ್ಲಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇಕೋ ಒಂದು 500-600 ಸ್ಕ್ವೇರ್ ಫುಟ್, 800 ಸ್ಕ್ವೇರ್ ಫುಟ್ ಇದ್ರೆ ಸಾಕು. ಇದರಲ್ಲಿ ಬೇಸಿಕಲಿ ಗ್ರಾಹಕನಾಗಿ ಅವನು ಯೋಚನೆ ಮಾಡಬೇಕಾದ್ರೆ ಲ್ಯಾಂಡ್ ಚೆನ್ನಾಗಿದೆಯಾ, ಅಲ್ಲಿ ನೀರಿದೆಯಾ, ಓಡಾಡೋಕ್ಕೆ ಜಾಗ ಇದೆಯಾ, ಪಾರ್ಕಿಂಗ್ ಇದೆಯಾ, ವೆಂಟಿಲೇಷನ್ ಇದೆಯಾ, ವಸ್ತು ಅಂತ ಆಮೇಲೆ ನೋಡ್ಕೊಳ್ಳಿ, ವೆಂಟಿಲೇಷನ್ ಇದೆಯಾ, ಬಾಗಿಲು ಹಾಕೋಕೆ ಬಾಗಿಲು ತೆಗಿಯೋಕೆ ಅನುಕೂಲ ಇದೆಯಾ, ಸೇಫ್ಟಿ ಸೆಕ್ಯೂರಿಟಿ ಇದೆಯಾ. ಮೇಜರ್ ಬೇಕಾಗಿದ್ದು ಜನಕ್ಕೆ ಸೇಫ್ಟಿ ಸೆಕ್ಯೂರಿಟಿ. ಒಂದು ಮನೆಯಲ್ಲಿ ಇಬ್ಬರೇ ವಯಸ್ಸಾದವ್ರು ಇದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಮನೇಲಿ ಇರೋದಕ್ಕೂ ಫ್ಲಾಟಲ್ಲಿ ಇರೋದಕ್ಕೂ ವ್ಯತ್ಯಾಸಗಳಿದೆ. ಹೊರಗಡೆ ಸೆಕ್ಯೂರಿಟಿ ಇದ್ದೇ ಇರುತ್ತೆ. 99.99% ಫ್ಲಾಟ್ಸ್ ಸೆಕ್ಯೂರಿಟಿ ಇಟ್ಟೇ ಇರ್ತಾರೆ. ಸ್ವಿಚ್ ಆನ್ ಮಾಡೋಕ್ಕೆ ಜನರೇಟ್ರು ಎಲ್ಲ ಇಟ್ಟಿರ್ತಾರೆ, ಲಿಫ್ಟ್. ಸೊ ಹಾಗಾಗಿ ಎಲ್ಲವೂ ಇರೋದ್ರಿಂದ ಇವ್ರಿಗೆ ಆವರೇಜ್ ವರ್ಕೌಟ್ ಆಗುತ್ತೆ ಒಬ್ಬೊಬ್ಬ ಇಯರ್ಗೆ. ಬೇಸಿಕ್ ಇಷ್ಟೆಲ್ಲ ಇದೆಯಾ ಫೆಸಿಲಿಟಿ ಅಂತ ನೋಡ್ಕೊಂಡ್ರೆ ಆಯ್ತು. ಇದು ಒಂದು ಭಾಗದ ಫೆಸಿಲಿಟಿ ದೃಷ್ಟಿ. ಎರಡನೇ ಭಾಗ ಲೀಗಲ್ ಹೋಗ್ಬೇಕು. ಹಿಂದಿನ ಸಂಚಿಕೆಗಳಲ್ಲೂ ಹೇಳಿರೋ ಹಾಗೆ ಲೀಗಲ್ ಪ್ರಾಮುಖ್ಯತೆ ಕೊಡಲೇಬೇಕು. ಇದಕ್ಕೆ ಯಾರು ಲೋನ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಇದ್ದಾರೆ ಅವ್ರ ಹತ್ರ ಒಂದು ಕ್ಲಿಯರೆನ್ಸ್ ತಗೊಂಡಿರ್ತಾರೆ ಡೆವಲಪರು, ಅಥವಾ ಡೆವಲಪರ್ನೇ ಕೇಳೋದು, ನೀವು ಬಿಲ್ಡರ್ ಡೆವಲಪರ್ನ ನೀವು ಲೀಗಲ್ ಕ್ಲಿಯರೆನ್ಸ್ ತಗೊಂಡಿದ್ರೆ ಕೊಡಿ. ಪ್ಲಾನ್ ಸ್ಯಾಂಕ್ಷನ್ಗೆ ತಾಳೆ ಮಾಡೋದು, ಈ ಪ್ಲಾನ್ ಸ್ಯಾಂಕ್ಷನ್ ಪ್ರಕಾರ ಕಟ್ಟಿದ್ದೀರಾ ನೀವು, ಇದು ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ಕೂಡ ಅವರು ಒಬ್ಬ ಗ್ರಾಹಕ ಆಗಿ ನನಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀರಿ ಅಲ್ವಾ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತೀರಿ ಅಲ್ವಾ ಅಂತ ಕೇಳಬೇಕು. ಇದು ಯಾರು ಕೊಡ್ಬೇಕು ಸರ್? ಸರ್ಕಾರ ಕೊಡಬೇಕು. ಶುರು ಮಾಡುವಾಗ ಸ್ಟಾರ್ಟಿಂಗ್ ಸರ್ಟಿಫಿಕೇಟ್ ಕೇಳ್ತಾರೆ, ಪ್ರಾಜೆಕ್ಟ್ ಕಂಪ್ಲೀಷನ್ ಆದ್ಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಎಸ್ ಸರ್, ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಈ ಪ್ರಾಜೆಕ್ಟ್ ಎಂಡ್ ಆಗಿದೆ, ಎಲ್ಲಾ ವಿಷಯಗಳಲ್ಲೂ ಸರಿಯಾಗಿದೆ, ಹಾಗಾಗಿ ನೀವು ಇಲ್ಲಿ ವಾಸಕ್ಕೆ ಯೋಗ್ಯ ಅನ್ನುವ ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಇದನ್ನ ಕಡ್ಡಾಯವಾಗಿ ಕೇಳಲೇಬೇಕು. ಶುರುನಲ್ಲೇ ಬುಕ್ ಮಾಡಿಬಿಡ್ತಾರೆ.
ಲಾಸ್ಟ್ವರೆಗೂ ಅವ್ರು ಇನ್ಸಿಸ್ಟ್ ಮಾಡ್ತಾನೆ ಇರಬೇಕು, ಇದರ ಫಾಲೋ ಅಪ್ ಅಲ್ಲಿ ಇರಬೇಕು. ಬ್ಯಾಂಕ್ಗಳೆಲ್ಲ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಹೊಂದ್ಕೋತಾ ಇವೆ. ಈಗ ಒಬ್ಬ ಪ್ರಾಜೆಕ್ಟ್ ನಾನು ಮಾಡಕ್ಕೆ ಮುಂಚೆ ನನ್ನ ಹತ್ರ ಹಣ ಇರಲ್ಲ, ಹಾಗಾಗಿ ಇವ್ರು ಕೊಟ್ಟಿರೋ ಹಣಗಳಲ್ಲೇ ನಾನು ಸೇರಿಸಿ ಮಾಡಬೇಕು. ಅವಾಗ ನಾನು ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗಿರ್ತೀನಿ. ಡಿವಿಯೇಷನ್ ಮಾಡಿದ್ರೆ ಉದಾಹರಣೆಗೆ ಒಂದು 10,000 ಸ್ಕ್ವೇರ್ ಫುಟ್ ಕಟ್ಲಿಕ್ಕೆ ಹೇಳಿರ್ತಾರೆ, ಇಷ್ಟಿಷ್ಟು ಸೆಟ್ ಬ್ಯಾಕ್ಗಳನ್ನ ಬಿಟ್ಟು ಕಟ್ಲಿಕ್ಕೆ ಹೇಳಿರ್ತಾರೆ. ಆ ಸೆಟ್ ಬ್ಯಾಕ್ಗಳನ್ನ ಬಿಡದೆ ಸ್ವಲ್ಪ ವಯಲೇಷನ್ ಮಾಡಿದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲ್ಲ. ಕೊಡದೇ ಇದ್ರೆ ಇವರಿಗೆ ಆಕ್ಯುಪೆನ್ಸಿ ಬರಲ್ಲ. ಯಾವುದೇ ಗ್ರಾಹಕ ಅವರು ಡೆವಲಪರ್ ಓನರ್ ಡಿವಿಯೇಷನ್ ಮಾಡಿದ್ರೆ ಈ ಗ್ರಾಹಕ ಓನರ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ತುಂಬಾ ಪ್ರೊಸೀಜರ್, ಹೈ ಪೆನಾಲ್ಟೀಸ್ ಅಥವಾ ಕೊಡದೇ ಇರುವಂತಹ ಸಾಧ್ಯತೆಗಳು ಇದೆ. ಅವಾಗ ಫಾರ್ ಲೈಫ್ ದೇ ಆರ್ ನಾಟ್ ಓನರ್ಸ್, ದೇ ಆರ್ ಓನ್ಲಿ ಅಲ್ಲಿ ಪೊಸೆಷನ್ ಅಲ್ಲಿರುವಂತಹ ಟೆನೆಂಟ್ ತರ ಆಗಿರ್ತಾರೆ, ದುಡ್ಡು ಕಟ್ಟಿ ಕೂಡ. ಸೊ ಹಾಗಾಗಿ ಅವರು ಒಬ್ಬ ಗ್ರಾಹಕ ಕಡ್ಡಾಯವಾಗಿ ಪ್ರತಿಯೊಬ್ಬರನ್ನು ಕೇಳಲೇಬೇಕು, ಇದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಯೋಗ್ಯ ಇದೆ ಅಲ್ವಾ ಅಂತ. ಹಾಗಾಗಿ ಬಿಲ್ಡರ್ಸ್ ಯಾರು ತುಂಬಾ ರೆಪ್ಯೂಟೆಡ್ ಇದ್ದಾರೆ, ಯಾರು ಡಿವಿಯೇಷನ್ನೇ ಮಾಡಲ್ಲ, ಅಂತಹ ಬಿಲ್ಡರ್ಸ್ ಹತ್ರ ಜನ ಜಾಸ್ತಿ ಹೋಗ್ತಾರೆ. ಎಲ್ಲ ಅನುಕೂಲ ಇರುತ್ತೆ. ಈ ಬೆಂಗಳೂರಿನಂತ ನಗರದಲ್ಲಿ ಏನಾಗಿದೆ, ಒಂದು 40-60 ಸೈಟ್ ಇದೆ, ಅವನನ್ನು 4 ಮನೆ 8 ಮನೆ ಕಟ್ಟಿಬಿಟ್ಟಿದ್ದಾನೆ, ಅವನಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಲ್ಲ. ಯಾರೋ ಬ್ಲಾಕ್ ಮನಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ, ಅವರು ಏನ್ ತಲೆ ಕೆಡಿಸ್ಕೊತಾರೆ. ಆದ್ರೆ ಯಾರು ಹಾರ್ಡ್ ಅಂಡ್ ಮನಿ ಇದೆ, ಅವ್ನು ಕಷ್ಟಪಟ್ಟು ಕಟ್ಟಿದ್ದಾನೆ, ಲೋನ್ ತಗೊಂಡಿದ್ದಾನೆ, ನಾಳೆ ಅವ್ನು ತೀರಿಸ್ಬೇಕು, ನಾಳೆ ಇದು ಆಪದ್ದನ ಕೂಡ ಅವನಿಗೆ ಆಗ್ಲಿಲ್ಲ, ಏನೋ ಸಂದರ್ಭ ಮಾರ್ಬೇಕಾಯ್ತು, ಟ್ರಾನ್ಸ್ಫರ್ ಮಾಡ್ಬೇಕಾಯ್ತು, ಟ್ರಾನ್ಸ್ಫರ್ ಆಗಲ್ಲ, ಮಾರಕ್ಕಾಗಲ್ಲ, ಆಕ್ಯುಪೆನ್ಸಿನೇ ಇಲ್ಲದೆ. ಸೊ ಇಷ್ಟು ಕೇರ್ ಅನ್ನ ತಗೋಬೇಕು. ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ ಏನೈತೆ, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಓವರ್ ಆಲ್ ಮಾಡ್ಬಿಟ್ಟಿರ್ತಾರೆ. ಅದರಲ್ಲಿ ಏನಂತಾರೆ, ಒಬ್ಬ ಬಿಲ್ಡಿಂಗ್ ಹೇಗೆ ಕಟ್ಟಬೇಕು, ಏನೇನ್ ಪ್ರಾಡಕ್ಟ್ಸ್ ಹಾಗೆ ಕಟ್ಟಬೇಕು, ಎಷ್ಟು ವರ್ಷ ಇದು ಬಿಲ್ಡಿಂಗ್ ಬಾಳಿಕೆ ಬರಬೇಕು, ಯಾವ ಝೋನ್ ಅಲ್ಲಿ ಕಟ್ಟಬೇಕು. ಉದಾಹರಣೆಗೆ ರಿವರ್ ಝೋನ್ ಅವು ಇವು ಮಾಡೋ ಹಾಗಿಲ್ಲ, ವಾಟರ್ ಝೋನ್ ಮಾಡೋ ಹಾಗಿಲ್ಲ, ಲೇಕ್ ಝೋನ್ ಅಲ್ಲಿ ಮಾಡೋ ಹಾಗಿಲ್ಲ. ಈಗ ಕಳೆದ 1 ತಿಂಗಳ ಹಿಂದೆ ಒಂದು ಕೋರ್ಟ್ ರೂಲಿಂಗ್ ಬಂದಿದೆ, ಇವರು ಅನಾವಶ್ಯಕವಾದ ಜಾಗದಲ್ಲಿ ಕಟ್ಟಿದ್ದಾರೆ, ಹಾಗಾಗಿ ಇಡೀ ಬಿಲ್ಡಿಂಗ್ ನ ಒಡೆದು ಹಾಕಬೇಕು. ಕೇರಳದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಒಡೆದು ಹಾಕಿದ್ರು, ಸಿ ಝೋನ್ ಅಲ್ಲಿ ಇತ್ತದು. ಸೊ ನಾಳೆ ಏನಾದ್ರು ಅಲೆಗಳು ಬಂದ್ರೆ ಅಷ್ಟು ಒಡೆದೋಗುತ್ತೆ, ವಾಸಕ್ಕೆ ಅಲ್ಲಿ ಇದ್ದವರೆಲ್ಲ ಕೂಡ ಸತ್ತೋಗ್ತಾರೆ. ಹಾಗಾಗಬಾರ್ದು ಅಂತ ಬೇಕಾದಷ್ಟು ರೂಲ್ಗಳನ್ನು ಮಾಡಿದ್ದಾರೆ. ರಿವರ್ಸು, ಲೇಕ್ಸು, ವಾಟರ್ ಬಾಡೀಸ್ ಹತ್ರ ಎಷ್ಟು ದೂರದಲ್ಲಿ ಇವ್ರು ಇರಬೇಕು ಎಲ್ಲ ಮಾಡಿದ್ದಾರೆ. ಒಬ್ಬ ಗ್ರಾಹಕ ಏನು ಯೋಚನೆ ಮಾಡಬೇಕು ಅಂತ, ಇದೆಲ್ಲ ಈ ತರದ್ರಲ್ಲೆಲ್ಲ ಇದೆಯಾ ಜಾಗ, ಎಂತ ಲೊಕೇಶನ್ ಅಲ್ಲಿದೆ, ಸಿಟಿ ಸೆಂಟ್ರಲ್ ಇದೆ, ಅವ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವ್ನು ವಯಲೇಷನ್ ಮಾಡಿರೋದು ಇದು, ಅದಕ್ಕೆ ಪೆನಾಲ್ಟಿ ಬರುತ್ತೆ, ಇದೆಲ್ಲ ಒಂದು ಭಾಗ. ಆದ್ರೆ ನಾಳೆ ಅಕ್ವಿಸಿಷನ್ನೇ ಕ್ವಾಶ್ ಮಾಡಿಬಿಟ್ರೆ, ಇವನ್ ಬಿಲ್ಡರ್ ಮಾಡಿರೋದೇ ತಪ್ಪು ಅಂತ ಸರ್ಕಾರ ಕೋರ್ಟ್ ನಿರ್ಧಾರ ಮಾಡಿಬಿಟ್ರೆ ಆ ಬಿಲ್ಡಿಂಗ್ ಡಿಮಾಲಿಷನ್ ಆಗುತ್ತೆ. ಅವತ್ತಿನ ದಿನ ಓನರ್ ಹತ್ರ ದುಡ್ಡಿದ್ರೆ ಕೊಡ್ತಾನೆ, ಇಲ್ಲದೆ ಇದ್ರೆ ಕಷ್ಟ, ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಹೋಯ್ತು ಅದೆಲ್ಲ. ಸೊ ಹಾಗಾಗಿ ಒಬ್ಬ ಗ್ರಾಹಕ ಇಷ್ಟೆಲ್ಲ ಯೋಚನೆ ಮಾಡಬೇಕು. ಇನ್ನೊಂದು 3 ಸಂಗತಿಗಳಿದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಒಂದು ರೇಟ್ ಹೇಳ್ತಾರೆ, ಇವ್ರು ರೇಟ್ ಒಪ್ಕೋತಾರೆ. ಈ ರೇಟ್ ಹೇಗೆ ಡಿಸೈಡ್ ಆಗುತ್ತೆ, ಉದಾಹರಣೆಗೆ ಅಲ್ಲಿ 3 ಭಾಗ, ಒಂದು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ. ಈಗ ನಮ್ಮ ರೂಮ್ ನೋಡ್ತಾ ಇದ್ದೀರಿ, ನಮ್ಮ ರೂಮ್ ಅಲ್ಲಿ ಕಾರ್ಪೆಟ್ ಎಷ್ಟು ಹಾಕ್ಲಿಕ್ಕೆ ಜಾಗ ಇದೆ, ದಟ್ ಈಸ್ ಕಾಲ್ಡ್ ಅಸ್ ಕಾರ್ಪೆಟ್ ಏರಿಯಾ. ನೆಲದ ಮೇಲೆ ಹಾಕಿದಾಗ ಒಳ ಅಂಗಣವನ್ನ ನಾವು ಕಾರ್ಪೆಟ್ ಏರಿಯಾ ಅಂತ ಕರಿತೀವಿ. ಆದ್ರೆ ನಾನು ಇಷ್ಟಕ್ಕೆ ನಾನು ದುಡ್ಡು ಕೊಡ್ಬೇಕಾಗಿರೋದು, ಗೋಡೆ ಕಟ್ಟಿಲ್ವಾ. ಸೊ ಹಾಗಾಗಿ ಗೋಡೆಯ ಆಚೆ ಭಾಗ ಏನಿದೆ, ಹೊರಭಾಗದಿಂದ ಅಳತೆ ಮಾಡಿದಾಗ ಅದನ್ನ ನಾವು ಬಿಲ್ಟ್ ಏರಿಯಾ ಅಂತ ಕರಿತೀವಿ. ಬಿಲ್ಡ್ ಏರಿಯಾ ನಾನು ಕಟ್ಟಿರುವ ಜಾಗ ಅಂತ ಕರಿತೀವಿ. ಅಷ್ಟೇ ಸಾಕಾ, ಇವ್ರಿಗೆ ಓಡಾಡ್ಲಿಕ್ಕೆ ಜಾಗ ಬೇಡವಾ, ಲಿಫ್ಟ್ ಬೇಡವಾ, ಪಾರ್ಕಿಂಗ್ ಬೇಡವಾ, ಕಾರಿಡಾರ್ ಬೇಡವಾ, ಅದನ್ನ ಸೂಪರ್ ಬಿಲ್ಟ್ ಏರಿಯಾ ಅಂತ ಕರಿತೀವಿ. ಕಾರ್ಪೆಟ್ ಏರಿಯಾ, ಬಿಲ್ಟ್ ಏರಿಯಾ ಗೋಡೆಯ ಹೊರಭಾಗವನ್ನು, ಗೋಡೆಯ ಒಳಭಾಗ ಇಸ್ ಕಾರ್ಪೆಟ್ ಏರಿಯಾ, ಗೋಡೆಯ ಹೊರಭಾಗ ಇಸ್ ಬಿಲ್ಟ್ ಅಪ್ ಏರಿಯಾ. ಕಾರಿಡಾರ್ಸು, ಲಿಫ್ಟ್ ರೂಮು, ಮತ್ತೆ ಓಡಾಡುವ ಎಲ್ಲ ಜಾಗಗಳು, ಫೆಸಿಲಿಟೀಸ್ ಕೊಟ್ಟಿರುವ ಎಲ್ಲ ಜಾಗಗಳು ಎಲ್ಲ ಸೇರಿದ್ರೆ ಸೂಪರ್ ಬಿಲ್ಟ್ ಅಪ್ ಏರಿಯಾ. ಸೊ ಈ ಎಲ್ಲವನ್ನೂ ಸೇರಿ ಅದರ ಜೊತೆ ಟ್ಯಾಕ್ಸಸ್, ಅದರ ಜೊತೆ ಅವರ ಲಾಭಾಂಶಗಳು ಸೇರಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಶುರುನಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಇನ್ನು 2 ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಬರ್ತಾ ಇದೆ, ಇವತ್ತೇ ಇನ್ವೆಸ್ಟ್ ಮಾಡಿದ್ರೆ ರೇಟ್ ಕಡಿಮೆ. ಹೌದು, ಅರ್ಧ ಆಗಿದೆ ಸ್ವಲ್ಪ ರೇಟ್ ಜಾಸ್ತಿ, 2 ಫ್ಲೋರ್ ಆಗಿದೆ ರೇಟ್ ಜಾಸ್ತಿ, 5 ಫ್ಲೋರ್ ಆಗಿದೆ ರೇಟ್ ಜಾಸ್ತಿ, ಕಂಪ್ಲೀಷನ್ ತಂದಿದ್ದಾರೆ ಇನ್ನ ಜಾಸ್ತಿ. ಮೆಜಾರಿಟಿ ಸೇಫ್ಟಿ ದೃಷ್ಟಿಯಿಂದ ನೋಡುವಂಥವ್ರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ರೆ ನಾನು ಬೈ ಮಾಡ್ತೀನಿ ಅಂತ ಅವರ ಅನುಭವಸ್ಥರು. ಅವ್ರಿಗೇನಾಗುತ್ತೆ, ಇವತ್ತು ನಾನೊಂದು ಕಾರ್ ತಗೋಬೇಕು, ಈಗ ಕೊಟ್ರೆ ದುಡ್ಡು ಕೊಟ್ರೆ ನಾಳೆ ಬೆಳಗ್ಗೆ ನಂಗೆ ಕಾರ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಅಂದ್ರೆ ನನಗೆ ದುಡ್ಡು ಒಂದು ದಿನ ಕೂಡ ಬ್ಲಾಕ್ ಆಗ್ಲಿಕ್ಕೆ ಆಗಲ್ಲ, ನನ್ನ ಪೊಸಿಷನ್ಗೆ ಬಂದ್ಬಿಡುತ್ತೆ. ಕೆಲವರು ಈಗ ನನಗೆ ಅನುಭವ, ನಾನೇನಾದ್ರು ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ನಾಳೆ ಬೆಳಗ್ಗೆ ನಾನು ಮನೆ ಕಟ್ಬೋದಾ ಅಂತ ನೋಡ್ತೀನಿ, ರೆಡಿ ಇದೆಯಾ, ಒಂದು ಫ್ಲಾಟ್ ರೆಡಿ ಇದೆಯಾ, ನಾವು ಮನೆ ಒಳಗಡೆ ಹೋಗಬಹುದಾ, ನಾಳೆ ಗೃಹ ಪ್ರವೇಶವನ್ನು ಮಾಡಬಹುದಾ. ನನ್ನ ಅನುಭವ ಹಾಗೆ ಹೇಳ್ಕೊಟ್ಟಿದೆ. ಎಷ್ಟೋ ಜನಕ್ಕೆ ಅದು ಅನುಕೂಲ ಇಲ್ಲದೆ ಇರ್ಬೋದು. ಹಾಗಾಗಿ ಅವ್ರು ಕೆಲವು ವೆರಿಫಿಕೇಶನ್ಸ್, ಪ್ರಿಕಾಷನ್ಸ್ ತಗೊಂಡು ಅವ್ರ ಫ್ಲಾಟ್ಗಳನ್ನು ಬೈ ಮಾಡ್ಬೋದು. ಕೇಳಬೇಕು ಕಾರ್ಪೆಟ್ ಏರಿಯಾ ಅಂದ್ರೆ ಏನು,
ಎಷ್ಟು ಕೊಡ್ತಿದ್ದೀರಿ, ಬಿಲ್ಟಪ್ ಏರಿಯಾ ಎಷ್ಟು ಕೊಡ್ತಾ ಇದ್ದೀರಿ, ಸೂಪರ್ ಬಿಲ್ಟಪ್ ಏರಿಯಾ ಎಷ್ಟು ಕೊಡ್ತಾ ಇದ್ದೀರಿ. ನಿಮಗೆ 1500 ಸ್ಕ್ವೇರ್ ಫುಟ್ ಮಾರ್ತಾರೆ, 2 ಬೆಡ್ರೂಮ್ 3 ಬೆಡ್ರೂಮ್ ಮಾರ್ತಾರೆ. ಅದರಲ್ಲಿ 50 to 60% ಮಾತ್ರ ಕಾರ್ಪೆಟ್ ಏರಿಯಾ ಇರುತ್ತೆ, ಮಿಕ್ಕಿದೆಲ್ಲ ಕಾಮನ್ ಏರಿಯಾಸ್ ಅಂತ. ತಪ್ಪ ಅಂದ್ರೆ ಇಲ್ಲ, ಅಲ್ಲಿ ವಾದ ಮಾಡಕ್ ಹೋಗ್ಬಾರ್ದು. ಏನ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ನೋಡಿ. ಎಲೆಕ್ಟ್ರಿಕಲ್ ಕರೆಂಟ್ ಹೊರಟೋದ್ರೆ ಬ್ಯಾಕಪ್ ಜನರೇಟರ್ ಇದೆಯಾ, ಎಕ್ಸ್ಟ್ರಾ ಫೆಸಿಲಿಟಿ ಇದೆಯಾ, ವಾಟರ್ ಸೋರ್ಸ್ ಎಲ್ಲಿದೆ, ಬೋರ್ ಇದೆಯಾ, ಸರ್ಕಾರ ಕೊಡ್ತಾ ಇದೆಯಾ, ವಾಟರ್ ಬೋರ್ಡ್ ನೀರು ಕೊಡ್ತಾ ಇದೆಯಾ, ನೀರು ಬರದೇ ಇದ್ರೆ ನಂಗೆ ಬೋರ್ ಇದೆಯಾ, ಡ್ರೈನೇಜ್ ಸಿಸ್ಟಮ್ ಎಲ್ಲಿ ಕನೆಕ್ಟ್ ಆಗಿದೆ, STP ಇದೆಯಾ, STP ಅಂದ್ರೆ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಇದೆಯಾ, ಟ್ರಾನ್ಸ್ಫಾರ್ಮರ್ ಇದೆಯಾ, ಸರ್ಕಾರ ಹೇಳುವಂತ ಎಲ್ಲಾ ನಿಯಮಾವಳಿಗಳು ಫೈರ್ ಸೇಫ್ಟಿ ನೋಡಿದೀಯಾ, ಒಂದು 5 ಫ್ಲೋರ್ ಇದೆ, ಏನೋ ಇದ್ದಕ್ಕಿದ್ದಂಗೆ ಯಾವ್ದೋ ಫ್ಲೋರ್ ಅಲ್ಲಿ ಬೆಂಕಿ ಅಂಟ್ಕೊಂಡ್ಬಿಡ್ತು, ಹೇಗೆ ಬರೋದು ವಾಪಸ್ಸು, ಸೆಟ್ ಬ್ಯಾಕ್ ಇರಬೇಕು, ಲಿಫ್ಟ್ ಇದೆಯಾ, ಸೆಟ್ ಬ್ಯಾಕ್ ಸರಿಯಾಗಿದೆಯಾ, ಗಾಡಿ ಓಡಾಡ್ಲಿಕ್ಕೆ ಜಾಗ ಇದೆಯಾ, ಪಾರ್ಕಿಂಗ್ ಜಾಗ ಇದೆಯಾ. ಪಾರ್ಕಿಂಗ್ ಅಲ್ಲಿ ನಂದೊಂದು ವೆಹಿಕಲ್ ಇದೆ, ಒಂದ್ ಮನೆಗೆ ಒಂದು ವೆಹಿಕಲ್ಗೆ ಕೊಟ್ಟಿರ್ತಾರೆ, ಪರ್ಚೇಸ್ ಮಾಡಿರ್ತೀವಿ. ಸಪೋಸ್ ಒಂದ್ ಮನೇಲಿ 2 ವೆಹಿಕಲ್ ತಗೊಂಡ್ರೆ ಎಂತ ಮಾಡೋದು, ಎಲ್ಲಿಡೋದು, ಸೊ ಆ 2ಕ್ಕೆ ಪ್ರಾವಿಷನ್ ಇದೆಯಾ, ಹೀಗೆಲ್ಲ ನೋಡಿ ಅವರು ಬೈ ಮಾಡ್ಬೇಕು. ಈ ಅಡ್ವಾಂಟೇಜ್ ಏನಿರುತ್ತೆ ಸರ್? ನಾವು ಅಡ್ವಾಂಟೇಜಸ್ ಕಮ್ಯುನಿಟಿ ಲಿವಿಂಗ್. ನಾನು ಯಾವುದು ಕಟ್ಟೋ ಹಾಗಿಲ್ಲ, ರೆಡಿಮೇಡ್ ಯಾರೋ ಕಟ್ಟಿಬಿಟ್ಟಿರ್ತಾರೆ, ನನ್ನ ಐಡಿಯಾ ಪ್ರಕಾರ ಕಟ್ಟದೇ ಇರ್ಬೋದು, ನಂಗೆ ಬೇಕಾಗಿರುವ ಪ್ರಕಾರ ಕಟ್ಟದೇ ಇರ್ಬೋದು, ಆದ್ರೆ ಕಟ್ಟಿಬಿಟ್ಟಿದ್ದಾರೆ. ನಾನು ಯಾವುದನ್ನು ಮೇಂಟೈನ್ ಮಾಡುವ ಹಾಗಿಲ್ಲ, ನನ್ನ ಮನೆ ಒಳಗಡೆ ಮೇಂಟೈನ್ ಮಾಡ್ಕೊಳ್ಳೋದು ಬಿಟ್ರೆ ನನ್ನ ಕಾರಿಡಾರ್ ಕೂಡ ಯಾರೋ ಕ್ಲೀನ್ ಮಾಡಿಟ್ಟಿರ್ತಾರೆ, ಲಿಫ್ಟ್ ಕ್ಲೀನ್ ಮಾಡ್ತಾರೆ ಡೈಲಿ, ಸೆಕ್ಯೂರಿಟಿ ಅವರು ಇರ್ತಾರೆ. ನನ್ನ ಮನೆಗೆ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಂದ್ರೆ 15,000 ರೂಪಾಯಿ ಕೊಡಬೇಕು. ಹೌದು, ಅಲ್ಲ ಹಂಗೆಲ್ಲ ಏನಿರಲ್ಲ. ಸೊ ಹಾಗಾಗಿ ಅಡ್ವಾಂಟೇಜಸ್ 95%. ಅಡ್ವಾಂಟೇಜಸ್ ಎಷ್ಟರವರೆಗೆ ಅಂತಂದ್ರೆ ನನ್ನ ಮನೆಯನ್ನ ಸುಮ್ಮನೆ ಲಾಕ್ ಮಾಡಿ ಹೋಗ್ಬೋದು, ನನ್ನ ಮನೆಯಲ್ಲಿ ಯಾರೋ ಇದ್ದಾರೆ ಕೆಳಗಡೆ, ನಾನು ಹೇಳ್ಬಿಟ್ಟು ಹೋಗ್ಬೋದು, ನನ್ನ ತಾಯಿ ಇದ್ದಾರೆ, ನನ್ನ ತಂದೆ ಇದ್ದಾರೆ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಹೇಳ್ಬಿಟ್ಟು ಹೋಗ್ಬೋದು, ಮಕ್ಕಳಿದ್ದಾರೆ ಹೇಳ್ಬಿಟ್ಟು ಹೋಗ್ಬೋದು. ಅಡ್ವಾಂಟೇಜಸ್ ಒಂದೇ ಜಾಗದಲ್ಲಿ ನಂಗೆ ಆಟ ಆಡ್ಲಿಕ್ಕೆ ಮಾತಾಡ್ಲಿಕ್ಕೆ ಜನ ಇದ್ದಾರೆ, ಅವರೆಲ್ಲ ಆ ಕಾಂಪೌಂಡ್ ಒಳಗಡೆನೆ ಇದ್ದಾರೆ. ಸೊ ದೊಡ್ಡ ವಟಾರ, ಮಾತಾಡ್ಲಿಕ್ಕೆ ಜನ ಇದ್ದಾರೆ, ಅವ್ರು ಹೊರಗಡೆ ಬರ್ಬೋದು, ಕೂತ್ಕೋಬಹುದು. ಹೈಯರ್ ಫ್ಲೋರ್ಸ್ಗೆ ಹೋಗ್ತಾ ಇದ್ದಷ್ಟು ಗಾಳಿ ಬೆಳಕು ಜಾಸ್ತಿ, ತುಂಬಾ ಚೆನ್ನಾಗಿದೆ. ನಾನು 3 ಫ್ಲೋರ್ ಕಟ್ಟಬೇಕು, 3ನೇ ಫ್ಲೋರಲ್ಲಿ ಗಾಳಿ ಬೆಳಕು ಬರುತ್ತೆ ಅಂದ್ರೆ ನನಗೆ ಕಾಸ್ಟ್ಲಿ. ಒಂದು ಒಂಟಿ ಮನೆ ಕಟ್ಟಬೇಕಾದ್ರೆ, ಸೈಟ್ ತಗೋಬೇಕಾದ್ರೆ ಕಾಸ್ಟ್ಲಿ. ಫೆಸಿಲಿಟೀಸ್ ಕೆಲವು ಕಡೆ ಎಲ್ಲ ಜಿಮ್ ಕೊಡ್ತಾರೆ, ಕೆಲವು ಕಡೆ ಇವತ್ತು ಶಾಪಿಂಗ್ ಕಾಂಪ್ಲೆಕ್ಸಸ್ ಎಲ್ಲ ಬಂದ್ಬಿಟ್ಟಿದೆ. ಅದರೊಳಗಡೆ ಒಂದು ಹಾಲ್ ಬಂದಿದೆ, ನೀವೇನೋ ಗ್ರೂಪ್ ಅಲ್ಲಿ ಆಕ್ಟಿವಿಟಿ ಮಾಡಬೇಕು, ಒಂದು ಹಬ್ಬ ಹರಿದಿನಗಳು ಮಾಡಬೇಕು, ಪೂಲ್ ಇದೆ, ಜಿಮ್ ಇದೆ, ಎಲ್ಲ ಆಕ್ಟಿವಿಟೀಸು ಫ್ರೀ ಇದೆ, ಓಡಾಡ್ಬೋದು, ವಾಕಿಂಗ್ ಮಾಡ್ಬೋದು. ಸೇಫ್ಟಿ ಮೇಜರ್ ಈಸ್ ಸೇಫ್ಟಿ. ವಯಸ್ಸಾದವ್ರು ವಾಕಿಂಗ್ ಮಾಡಬೇಕು, ರಸ್ತೆಯಲ್ಲಿ ಹೋದ್ರೆ ಆಕ್ಸಿಡೆಂಟ್ ಪ್ರಾವಿಷನ್ ಇದೆ, ರಸ್ತೆಯಲ್ಲಿ ಹೋಯ್ತು ಅಂತಂದ್ರೆ ಕಳ್ಳತನದ ಪ್ರಾವಿಷನ್ ಇದೆ, ಇಲ್ಲದೆಲ್ಲ ಏನಿಲ್ಲ. ಸೊ ಹಾಗಾಗಿ ಆಕ್ಟಿವಿಟಿ ಇದೆಲ್ಲ ನೋಡಿದ್ರೆ ಫ್ಲಾಟ್ಸ್ ಆರ್ ವೆರಿ ವೆರಿ ಗುಡ್. ಡಿಸ್ಅಡ್ವಾಂಟೇಜ್ ಅಂತ ನೋಡೋದು, ಡಿಸ್ಅಡ್ವಾಂಟೇಜ್ ಇವತ್ತು ನಾನು 1 ಕೋಟಿ ರೂಪಾಯಿ ಹಾಕಿದ್ದೀನಿ ಒಂದು ಫ್ಲಾಟಿನ ಮೇಲೆ, ಸೈಟಿಗೆ 1 ಕೋಟಿ ರೂಪಾಯಿ ಹಾಕಿದ್ರೆ ಒಂದು 5 ವರ್ಷದ ನಂತರ 2 ಕೋಟಿ ಆಗುತ್ತೆ. ಹೌದು, ಇದ್ರ ಮೇಲೆ 1 ಕೋಟಿ ಹಾಕಿದ್ರೆ 1,20,00,000 ಆಗ್ಬೋದು. ಅಲ್ಲಿ ಗ್ರೋತ್ ಇರಲ್ಲ, ವ್ಯತ್ಯಾಸ ಆಗುತ್ತೆ, ತುಂಬಾ ಗ್ರೋತ್ ಇರಲ್ಲ, ಕಡಿಮೆ ಗ್ರೋತ್ ಇರುತ್ತೆ. ಗ್ರೋತ್ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಆದ್ರೆ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ಸ್ ನೋಡಕ್ ಹೋಯ್ತು ಅಂದ್ರೆ ಇಟ್ ಮೇ ನಾಟ್ ಬಿ ಅ ವೈಸ್ ಇನ್ವೆಸ್ಟ್ಮೆಂಟ್. ಆದ್ರೆ ಇನ್ವೆಸ್ಟ್ಮೆಂಟ್ ಅಂಡ್ ಫೆಸಿಲಿಟೇಷನ್ ನೋಡಕ್ ಹೋದ್ರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈ ಫ್ಲಾಟ್ ಖರೀದಿ ಮಾಡೋ ನಮ್ಮ ಗ್ರಾಹಕರಿಗೆ ಒಂದು ಕಿವಿ ಮಾತು ಕೊನೆಯಲ್ಲಿ, ಚೆನ್ನಾಗಿರೋದನ್ನ ಮಾಡಿ, ಒಳ್ಳೆ ರೆಪ್ಯೂಟೆಡ್ ಬಿಲ್ಡರ್ಸ್ ಹತ್ರ ಹೋಗಿ, ಯಾರಿಗೆ ಅನುಭವ ಇದೆ, ಒಂದು 10 ವರ್ಷದ 10 ಪ್ರಾಜೆಕ್ಟಿನ ಅನುಭವ ಇದೆ, ಯಾರು ಡೆಲಿವರಿ ಸಿಸ್ಟಮ್ ಅನ್ನ ಕೊಟ್ಟಿರ್ತಾರೆ. ಡೆಲಿವರಿ ಅಂತಂದ್ರೆ ನಾನು ಕೊಟ್ಟಿದ್ದೀನಿ ನೋಡಿ, 1 ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, 2 ಕೊಟ್ಟಿದ್ದೀನಿ, 3 ಕೊಟ್ಟಿದ್ದೀನಿ. ನನಗೆ ಯಾವುದು ಇವತ್ತಿನವರೆಗೂ ಕಪ್ಪು ಚುಕ್ಕೆ ಯಾವುದೇ ಸರ್ಕಾರದಲ್ಲಾಗ್ಲಿ ಇವರಲ್ಲಾಗ್ಲಿ ಇಲ್ಲ, ಯಾರು ಗಲಾಟೆ ಮಾಡಕ್ ಬಂದಿಲ್ಲ. ಅಂತಹ ಜಾಗಗಳಲ್ಲಿ ಅಂತಹ ಬಿಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಗೊತ್ತಿರುವಂತಹ ಬಿಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಅನುಭವ ಜಾಸ್ತಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರ ಇಂಟೆನ್ಷನ್ ಇಂಟಿಗ್ರಿಟಿ ತುಂಬಾ ಚೆನ್ನಾಗಿರ್ಬೋದು, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುವ ಪ್ಲೇಸ್ಗಳಾಗಬಾರ್ದು. ಫ್ಲ್ಯಾಟಿಂದ ಹೊರಗೆ ಬರ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ರೋಡು, ಅದು ಗಲ್ಲಿಗಳಲ್ಲಿರುವಂಥದ್ದು ಆಗಿರಬಾರ್ದು. ಸ್ಪೇಷಿಯಸ್ ಜಾಗಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೀಗಲ್ ಟೈಟಲ್ಸ್ ವೆರಿಫೈ ಮಾಡಿ. ಸ್ವಲ್ಪ ಒಂದು 5-10 ಸಾವಿರ ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರೂ ಪರವಾಗಿಲ್ಲ. 1 ಕೋಟಿ ಪ್ರಾಪರ್ಟಿ ತೊಗೊಳಕ್ಕೆ ಹೋಗ್ತೀರಿ, ಗೊತ್ತಿರುವಂತಹ ರೆಪ್ಯೂಟೆಡ್ ಅಡ್ವೊಕೇಟ್ ಹತ್ರ ಹೋಗಿ ದಯವಿಟ್ಟು ಕ್ಲಿಯರೆನ್ಸ್ ತೊಗೊಳ್ಳಿ. ಇಷ್ಟೆಲ್ಲ ತಗೊಂಡು ಬಿಲ್ಡರ್ನ ಇನ್ನೊಂದ್ಸಲ ಚರ್ಚೆ ಮಾಡಿ, ಒಳ್ಳೆ ಬಾರ್ಗೇನ್ ಮಾಡಿ, ಯು ವಿಲ್ ಗೆಟ್ ವೆರಿ ಗುಡ್ ಡೀಲ್ಸ್. ಇನ್ನೊಂದು ಸಣ್ಣದು ಟಿಪ್ಸ್, ಈಗ ಸೈಟ್ ಅಥವಾ ಮನೆ ಅಂತ ಅಂದರೆ ಒಂದು ನಿರ್ದಿಷ್ಟ ಜಾಗಕ್ಕೆ ರಿಜಿಸ್ಟ್ರೇಷನ್ ಆಗುತ್ತೆ. ಈ ಫ್ಲಾಟ್ಗಳಲ್ಲಿ ಇನ್ನು ನನ್ನ ಕೆಳಗಡೆ ಸೆಲ್ಲರ್ ಇರ್ತದೆ, ಯಾವ ಆಧಾರದ ಮೇಲೆ ಅದು ರಿಜಿಸ್ಟರ್ ಆಗುತ್ತೆ? ಅನ್ಡಿವೈಡೆಡ್ ಪೋರ್ಷನ್ ಆಫ್ ದ ಲ್ಯಾಂಡ್ ಅಂತ ಕರೀತಾರೆ. ಈಗ ಒಂದು
ಫ್ಲಾಟ್ ಅಪಾರ್ಟ್ಮೆಂಟ್ಸ್ ಅಲ್ಲಿ 50 ಯೂನಿಟ್ ಇರುತ್ತೆ, 10,000 ಸ್ಕ್ವೇರ್ ಫುಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಅನ್ಡಿವೈಡೆಡ್ ಪೋರ್ಷನ್ 200 ಸ್ಕ್ವೇರ್ ಫುಟ್ ಪರ್ ಪರ್ಸನ್, ಅನ್ಡಿವೈಡೆಡ್ ಶೇರ್ ಆಫ್ ದ ಲ್ಯಾಂಡ್ ಅಂತ. ಅನ್ಡಿವೈಡೆಡ್ ಶೇರ್ ಅನ್ನ ಇವರಿಗೆ ಕೊಡ್ತಾರೆ, ಅದರ ಮೇಲೆ ಬಿಲ್ಟಪ್ ಕೊಡ್ತಾರೆ. ಈ ಎರಡು ಸಪರೇಟ್ ರಿಜಿಸ್ಟ್ರೇಷನ್ಗಳಾಗತ್ತೆ, 2 ಸಪರೇಟ್ ವ್ಯಾಲ್ಯೂಯೇಷನ್ ಆಗುತ್ತೆ, ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ. ಇದೆಲ್ಲೂ ವ್ಯವಸ್ಥೆ ಇದೆ. ನನಗೆ ಒಂದು ಸಮಸ್ಯೆ ಕಾಣೋದು ಏನಂತಂದ್ರೆ 10-20 ವರ್ಷಗಳು 30 ವರ್ಷಗಳು ಬದುಕೋದಕ್ಕೆ ಇದಕ್ಕೆ ತೊಂದರೆ ಇಲ್ಲ. ಯಾವುದೇ ಬಿಲ್ಡಿಂಗಿಗೂ ಒಂದು ಆಯಸ್ಸಿದೆ. 50 ವರ್ಷದ ನಂತರ ಇವತ್ತು ಮುಂಬೈಯಲ್ಲಿ ಬೇಕಾದಷ್ಟು ಫ್ಲಾಟ್ಗಳು ಬಿದ್ದೋಗ್ತಾ ಇದೆ. ಅವಾಗ ಏನು ಮಾಡೋದು? ಆ ಪ್ರಶ್ನೆ ಇವತ್ತಿಗೂ ಪ್ರಶ್ನೆವೇ ಆಗಿದೆ. ಹಾಗಾಗಿ ಅಸೋಸಿಯೇಷನ್ ಫಾರಮ್ ಆಗಿ ಇದಕ್ಕೊಂದು ಕಾರ್ಪಸ್ ಫಂಡ್ ಅಂತ ಕ್ರಿಯೇಟ್ ಮಾಡ್ತಾ ಬರ್ತಾರೆ ಕೆಲವರೆಲ್ಲ. ಇನ್ನು 50 ವರ್ಷದ ನಂತರ ಈ ಬಿಲ್ಡಿಂಗ್ನ ರಿನೋವೇಟ್ ಮಾಡಬೇಕು. ಅಸೋಸಿಯೇಷನ್ ಫಾರಮ್ ಆಗುತ್ತೆ, ಅಸೋಸಿಯೇಷನ್ ಇವೆಲ್ಲ ನೋಡ್ಕೋತಾ ಇರ್ತಾರೆ. ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ. ವಾಟರ್ ಹೋಗಿದೆ, ಡ್ರೈನೇಜ್ ಏನೋ ಆಗಿದೆ, ಎಲೆಕ್ಟ್ರಿಸಿಟಿ ಹೋಗಿದೆ, ವೈರಿಂಗ್ ಹೋಗಿದೆ, ಇದನ್ನೆಲ್ಲ ಮಾಡೋದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಮಾಡ್ತಾರೆ. ಅದು ₹2 ₹3 ಪರ್ ಸ್ಕ್ವೇರ್ ಫುಟ್ ಪರ್ ಮಂತ್ ಮಾಡ್ತಾರೆ. ತಪ್ಪಿಲ್ಲ ಅದು. ಆದರೆ ಲಾಂಗ್ ಟರ್ಮ್ಗೆ ಆ ಅಸೋಸಿಯೇಷನ್ ಏನಾದರೂ ಒಂದು ಪ್ಲಾನ್ ಮಾಡ್ಕೋಬೇಕು. 60 ವರ್ಷದ ನಂತರ ನನ್ನ ಈ ಬಿಲ್ಡಿಂಗು ಅದೇ ಎಕ್ಸಿಸ್ಟೆನ್ಸಲ್ಲಿ ಇರಲ್ಲ, ಬಿದ್ದೋಗ್ಬೋದು, ಗೊತ್ತಿಲ್ಲ. ಸೊ 60 ವರ್ಷದ ನಂತರನೂ ಕೂಡ ಟೈಟಲ್ಸು ವೆರಿಫೈ ಆಗಿ ಟೈಟಲ್ ಓನರ್ಶಿಪ್ಪು ಆಗಿರಬೇಕು. ಅದಾದಮೇಲೆ ಅದರ ಮೇಲೆ ಕಟ್ಟಿದಂಥದ್ದು ಯಾರು ಕಟ್ತಾರೆ ಅವತ್ತಿಗೆ ಕಟ್ಟುವಂತಹ ಅಮೌಂಟು ನಮ್ಮ ಹತ್ರ ಇರಬೇಕು. ಸೊ ಅಮೌಂಟ್ಗೆ ಪ್ರಾವಿಷನ್ ಕೆಲವರು ಮಾಡ್ಕೋತಾರೆ, ಕೆಲವರು ಮಾಡಲ್ಲ, ಕೆಲವರು ಸುಮ್ಮನೆ ಬದುಕೊಂಡ್ಬಿಡ್ತಾರೆ ಅಪಾರ್ಟ್ಮೆಂಟ್ ಅಂತ. ನಾವು ಬರೀ ಇವತ್ತಿಗೋಸ್ಕರ ಆಸ್ತಿ ತಗೋತಾ ಇಲ್ವಲ್ಲ, ಈ ಆಸ್ತಿ ಪ್ರೊಟೆಕ್ಟು ಆಗಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರು ಆಗಬೇಕು. ಹಾಗಾಗಿ ಕೆಲವು ಪ್ರಿಕಾಷನ್ಸ್ ಅನ್ನು ತಗೋಬೋದು. ಥ್ಯಾಂಕ್ ಯು ಸರ್. ಒಂದು ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿ ವಿಚಾರದಲ್ಲಿ ಏನೆಲ್ಲ ಅನುಕೂಲ ಇದೆ, ಅನಾನುಕೂಲ ಇದೆ, ಬಹಳ ವಿಶೇಷವಾಗಿ ಗ್ರಾಹಕ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋ ವಿಚಾರದಲ್ಲಿ ಉಪಯುಕ್ತವಾದಂಥ ಮಾಹಿತಿ ಒದಗಿಸ್ಕೊಟ್ರೆ ಈ ಕಾರಣಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಮನುಷ್ಯನ ಬಹುದೊಡ್ಡ ಕನಸು ಮನೆ ಕಟ್ಕೋಬೇಕು ಅಂಥೇಳಿ. ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ದವರು ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟ್ನ ಖರೀದಿ ಮಾಡ್ತಾರೆ. ಈ ಹಂತದಲ್ಲಿ ಒಬ್ಬ ಗ್ರಾಹಕ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಕೇವಲ ಫ್ಲ್ಯಾಟ್ ಖರೀದಿ ಮಾಡಿ ಜೀವನ ಮಾಡಿದ್ರೆ ಸಾಲದು, ಆ ಕಟ್ಟಡದ ಆಯಸ್ಸು ಎಷ್ಟಿದೆ ಅಂಥೇಳಿ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೇಗೆಲ್ಲ ಸುರಕ್ಷಿತವಾಗಿ ಜೀವನ ಕ್ರಮವನ್ನು ಕಟ್ಕೋಬೇಕು ಅನ್ನೋ ವಿಚಾರದಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಕ್ಕಂಥ ವರ್ಗದ ಜನರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು GSS ಪ್ರಾಜೆಕ್ಟ್ಸ್ನ ಚೇರ್ಮನ್ ಯೋಗಾತ್ಮ ಶ್ರೀಹರಿ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಅವರಿಂದ ಈ ರಿಯಲ್ ಎಸ್ಟೇಟ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೊಂದಷ್ಟು ಭೂಮಿ ಸಂಬಂಧಿತ ವ್ಯವಹಾರಗಳು ಹೇಗೆಲ್ಲ ಇರುತ್ತವೆ ಅನ್ನೋ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನು ನಿರಂತರವಾಗಿ ಕೊಡ್ತಾ ಹೋಗ್ತೇವೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. GSS ಮಾಧ್ಯಮ, ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ? ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ, ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.